ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಟು ಮೈ ಲಾಗ್ಸ್, ವಾಣೀಸ್ ಲಾಗ್. ನೋಡಿ ಇವತ್ತು ನಾವು ಎಷ್ಟೊಂದು ಮಂದಿ ಇದ್ದೀವಿ, ಎಲ್ಲ ಎಲ್ಲಿಗೆ ಹೊರಟಿದ್ದೀವಿ? ಪುಟಾಣಿ ಮಕ್ಕಳಿಬ್ರು. ಹಾಯ್ ಶ್ರೇಷ್ಠ. ಹಾಯ್ ಶ್ರೀಶಾ. ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ, ತುಂಬ ಮಂದಿ ಇದ್ದಾರೆ ಇವತ್ತು. ಸೊ ಎಲ್ಲ ಸೇರಿ ಇವತ್ತು ನಾವೆಲ್ಲೋ ಒಂದು ಕಡೆ ಹೊರಟಿದ್ದೀವಿ. ಎಲ್ಲಿ ಅಂತ ಪ್ಲೇಸಿಗೆ ಹೋದ್ಮೇಲೆ ಹೇಳ್ತೀನಿ ನಿಮಗೆ. ಬ್ಯೂಟಿಫುಲ್ ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್. ಇಲ್ಲಿ ನನ್ನ ಹಸ್ಬೆಂಡ್ ಮಿಸ್ಸಿಂಗ್ ಅಲ್ವಾ ಇವತ್ತು? ಎಲ್ಲರೂ ಇದ್ದಾರೆ ಅಂತ ಹೇಳಿದ್ದೀನಿ, ಬಟ್ ನನ್ನ ಹಸ್ಬೆಂಡೇ ಕಾಣಿಸ್ತಾ ಇಲ್ಲ. ಅವ್ರು ಬರ್ತಾರೋ ಇಲ್ವೋ ಅಂತ ನೀವು ಲಾಗಲ್ಲಿ ನೋಡಿ, ಬರ್ತಿದ್ದಾರೋ ಇಲ್ಲೋ ಅಂತ. ಸುಮಾರು ಇವಾಗ 11 ಗಂಟೆ ಆಗಿದೆ. 11 ಗಂಟೆಗೆ ನಾವು ಮನೆಯಿಂದ ಹೊರಟಿದ್ದೀವಿ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಪಯಣ ಬಸ್ಸಲ್ಲಿ ಮುಂದುವರೆದಿದೆ. ಬಹಳ ದಿನಗಳ ನಂತರ ನಾವೆಲ್ಲರೂ ಸೇರಿ ಈ ಥರ ಬಸ್ಸಲ್ಲಿ ಹೋಗ್ತಾ ಇದ್ದಿದ್ದು. ಇವಾಗೆಲ್ಲ ಫ್ಯಾಮಿಲಿ ಟ್ರಿಪ್ ಅಂದರೆ ಎಲ್ಲ ಸೇರಿ ಕಾರ್ ತೊಗೊಂಡು ಹೋಗ್ಬಿಡ್ತೀವಿ ನಾರ್ಮಲಿ. ಈ ಥರ ಬಸ್ಸಲ್ಲಿ ಹೋಗೋದು ತುಂಬ ಅಂದರೆ ತುಂಬಾ ಅಪರೂಪವಾಗ್ಬಿಟ್ಟಿದೆ. ಎಷ್ಟೋ ದಿನಗಳಾಗೋಗಿತ್ತು ನಾವು ಈ ಥರ ಬಸ್ಸಿಗೆಲ್ಲ ಹೋಗ್ದೇನೆ. ನೋಡಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಲವೊಬ್ಬರು ಮೊಬೈಲಲ್ಲಿ ಬ್ಯುಸಿ ಇದ್ದಾರೆ, ಕೆಲವೊಬ್ಬರು ಮಾತಾಡ್ಕೊಂಡು ಚಿಟ್ ಚಾಟ್ ಮಾಡಿಕೊಂಡು ಎಂಜಾಯ್ ಮಾಡ್ತಿದ್ದಾರೆ, ಕೆಲವೊಬ್ರು ಆ ಕಡೆ ಈ ಕಡೆ ನೋಡಿಕೊಂಡು ಹಾಗೆ ಮಾತಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಬಸ್ಸಲ್ಲಿ, ಅದನ್ನು ಲಾಸ್ಟ್ ಸೀಟ್ರಲ್ಲಿ ಕೂತ್ಕೊಂಡು ನಮ್ಮದೇ ಬಸ್ ಅನ್ನೋ ಥರ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಫ್ರೆಂಡ್ಸ್, ನಾವಿವಾಗ ಕನಕ್ಪುರ್ ರೋಡಲ್ಲಿರುವಂತಹ ಆರ್ಟ್ ಆಫ್ ಲಿವಿಂಗಿಗೆ ಬಂದಿದ್ದೀವಿ. ಆರ್ಟ್ ಆಫ್ ಲಿವಿಂಗ್ ಅಂದರೆ ನನಗೆ ಒನ್ಸ್ ಅಪಾನ್ ಅ ಟೈಮ್ ನನ್ನ ಮೈಂಡಲ್ಲಿ ತುಂಬ ದೂರ, ಅದು ಬೆಂಗಳೂರಿಗಿಂತ ತುಂಬ ಹೊರಗೆ ಅಂತ ಅನಿಸಿತ್ತು. ಬಟ್ ಇವಾಗ ಇಲ್ಲಿ ಬಂದು ನೋಡಿದರೆ ಮನೆಯಿಂದ ಇಲ್ಲಿ ಬರೋಕ್ಕೂ ಕೂಡ ತುಂಬ ಟೈಮ್ ತೊಗೊಂಡಿಲ್ಲ, ಬೇಗನೆ ಬಂದ್ವಿ. ಹಾಗೆ ಇಲ್ಲಿ ಬಂದು ನೋಡಿದರೆ ಎಷ್ಟೊಂದು ಜನಗಳು, ಎಷ್ಟೊಂದು ಟ್ರಾಫಿಕ್ಕು, ಎಷ್ಟೊಂದು ಗಾಡಿಗಳು. ಹಬ್ಬ ನಾವೆಲ್ಲೋ ಬೆಂಗಳೂರಲ್ಲೇ ಇದ್ದೀವಿ, ಆಚೆ ಕಡೆ ಬಂದಿದ್ದೀವಿ ಅಂತಲೇ ಅನಿಸಿಲ್ಲ. ಹೊರಗಡೆ ಅಷ್ಟೊಂದು ರಶ್ ಇತ್ತು, ಇನ್ನು ಒಳಗಡೆ ಇನ್ನೆಷ್ಟು ರಶ್ ಇದೆಯೋ ಯಪ್ಪ. ಹಾಗೆ ನನ್ನ ಯಜಮಾನ್ರು ಬಂದಿದ್ದಾರೋ ಇಲ್ಲೋ, ಬರ್ತಾರೋ ಇಲ್ಲೋ ಅಂತ ಹೇಳಿದ್ದೆ. ನೋಡಿ ನಮ್ಮೆಲ್ಲರಿಗಿಂತ ಮುಂಚೆ ಬಂದು ಇವರಿನ್ನೂ ಯಾಕೆ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ರು. ತುಂಬ ರಶ್ ಅಂದರೆ ರಶ್ ಇದೆ, ತುಂಬ ಜನಗಳು. ಹಾಗೆ ನೋಡಿ ಪಾರ್ಕಿಂಗ್ ಜಾಗದಲ್ಲಂತೂ ಎಷ್ಟೊಂದು ಗಾಡಿಗಳು ನಿಂತ್ಕೊಂಡಿದೆ ಅಂತ. ಇಲ್ಲೇ ಇಷ್ಟೊಂದಿದೆ ಗಾಡಿಗಳು. ಈಗ ಸುಮಾರು ಮಧ್ಯಾಹ್ನ 11:30-12 ಗಂಟೆ ಆಗಿದೆ. ಇನ್ನು ಮಧ್ಯಾಹ್ನ ಟೈಮಿಗೆ ಇನ್ನೂ ರಶ್ ಆಗ್ಬೋದು, ಮೇ ಬಿ 1 o'clock ಹಾಗಾಗಿ ಇನ್ನೂ ರಶ್ ಆಗ್ಬೋದು. ಯಾಕಂದರೆ ಬೆಂಗಳೂರಲ್ಲಿ ಎಲ್ಲೆಲ್ಲಿಂದನೋ ಬರೋರು ಇರ್ತಾರೆ ಆರ್ಟ್ ಆಫ್ ಲಿವಿಂಗಿಗೆ. ಟ್ರಾಫಿಕ್ಕೆಲ್ಲ ದಾಟ್ಕೊಂಡು ಬರೋಷ್ಟೊತ್ತಿಗೆ ಸುಮಾರು 12:30-1 ಗಂಟೆನೇ ಆಗೋಗ್ಬಿಡತ್ತೆ. ಅಕ್ಕಿ ಇದ್ದು ಅಲ್ಲಿ ಶ್ರೇಷ್ಠ ಇಲ್ವಾ? ಅಕ್ಕಿ ಇದ್ದು ನೀವು ಅಲ್ಲೇ ಇರ್ತವೆ. ನಾವು ಕೆಸರು ಮಾಡಿಟ್ಟಿದ್ದಾವೆ, ಕೆಸರು ನುಗ್ಗೆತಿದ್ದ. ಅದೇ ಹೊಕ್ಕಿ ನೋಡದೆ ಬಾತುಕೋಳಿ. ಶ್ರೇಷ್ಠ ಅಂದರೆ ಇವಳು ನಮ್ಮ ಹಸ್ಬೆಂಡ್ ಅಕ್ಕನ ಮಗಳು, ಶ್ರೀಶಾ ಮಗ, ಹಾಗೆ ಶ್ರೇಷ್ಠ ಮಗಳು. ನಾವಿವತ್ತು ತುಂಬ ಜನ ಬಂದಿದ್ದೀವಿ, ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ ಅಂದಿದ್ದೆ ಅಲ್ಲ. ಸೊ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಅಂದರೆ ಅವರ ಅಜ್ಜನ ಮನೆ, ಮಾವನ ಮಗ, ಅವ್ರ ವೈಫು, ಆಮೇಲೆ ಮಾವನ ಮಗಳು, ಚಿಕ್ಕಮ್ಮನ ಮಗ, ಆಮೇಲೆ ಅಕ್ಕ ಜ್ಯೋತಿ ಅಕ್ಕ, ಹಾಗೆ ಅವಳ ಮಕ್ಕಳು ಎಲ್ಲ ಸೇರ್ಕೊಂಡು ಬಂದಿದ್ದೀವಿ. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ಇಲ್ಲಿ ಈ ಜಾಗದಲ್ಲಿ. ನಾವಿನ್ನೂ ಎಂಟ್ರೆನ್ಸ್ ಹತ್ರನೇ ಇದ್ದೀವಿ. ಬನ್ನಿ ನೆಕ್ಸ್ಟು ಮುಂದೆ ಹೋಗೋಣ. ನಾವಿವಾಗ ಶ್ರೀ ಅವ್ರದ್ದು ಒಂದು ಪ್ರಾಡಕ್ಟ್ಸ್ ಇರೋವಂಥ ಶಾಪಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಈ ಕುಕ್ಕೀಸ್ ಇದೆ ಅಲ್ಲ, ಕುಕ್ಕೀಸು ಇವಾಗದು ಅವ್ರದ್ದು ಹೆಸರಲ್ಲೇ ಇದೆ. ಅವರು ಅಂದರೆ ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಅವರೇ ರೆಡಿ ಮಾಡಿರುವಂತಹದ್ದು ಇದು ಕುಕ್ಕೀಸು. ತುಂಬ ವೆರೈಟಿಗಳಿದೆ. ಇದು ಬಿಟ್ಟು ಪಿಕಲ್ಸ್ ಇದೆ. ನಮಗೇನು ಸೂಪರ್ ಮಾರ್ಟಲ್ಲಿ ಏನೇನು ಸಿಗುತ್ತೋ ಎಲ್ಲನೂ ಸಿಗುತ್ತೆ ಇಲ್ಲಿ. ಚೆನ್ನಾಗಿದೆ, ಒಂಥರ ಫುಲ್ ಡಿಫ್ರೆಂಟ್ ವಸ್ತುಗಳು. ಮತ್ತು ನಿಮಗೆ ನೋವಿಂದು ಅಥವಾ ಕೆಮ್ಮಿಂದು ಕಷಾಯದ ಪೌಡ್ರು, ಹೆಲ್ತ್ ರಿಲೇಟೆಡ್ಡು ಇದು ತುಂಬಾ ಸಿಗುತ್ತೆ. ಸಿಕ್ಕಾಪಟ್ಟೆ ವೆರೈಟಿ ಇದೆ. ನೆಕ್ಸ್ಟು ರುದ್ರಾಕ್ಷಿ, ಹಾಗೆ ಬಳೆ, ಸರ, ಆಮೇಲೆ ಕಲರ್ ಬೀಡ್ಸ್ಗಳು. ನೋಡಿ ಎಷ್ಟೊಂದು ವೆರೈಟಿ ಇದೆ ಅಂತ. ಎಲ್ಲ ಥರದ ಕೂಡ ಸಿಗುತ್ತೆ. ಕಲರ್ ಕೂಡ ತುಂಬ ಕಲೆಕ್ಷನ್ ಇದೆ. ಹಾಗೆ ಗುರೂಜಿ ಅವ್ರದ್ದು ಸ್ಪಿರಿಚುವಲ್ CDsಗಳಿದೆ ಇಲ್ಲಿ, ಸ್ಪೀಚಿಂದು. ಎಲ್ಲ ಲ್ಯಾಂಗ್ವೇಜಲ್ಲಿ ಕೂಡ ಇದೆ, ತಮಿಳು, ತೆಲುಗು, ಕನ್ನಡ, ಹಿಂದಿ, ಇಂಗ್ಲೀಷು ಎಲ್ಲಾದರೂ ಕೂಡ ಇದೆ. ಅದನ್ನು ಬಿಟ್ಟು ಬಟ್ಟೆಗಳಿದೆ, ಕಲೆಕ್ಷನ್ನು ತುಂಬಾ ಇದೆ. ಇಷ್ಟು ಸುತ್ತಾಡೋಷ್ಟೊತ್ತಿಗೆ ಸುಮಾರು 12:30 ಆಯಿತು. ಅದಕ್ಕೆ ನಾವು ಡೈರೆಕ್ಟಾಗಿ ಊಟಕ್ಕೆ ಬಂದುಬಿಟ್ವಿ. ಇನ್ನು ಮೇನ್ ಸೆಂಟರಿಗೆ ಹೋಗೇ ಇಲ್ಲ.
ಹಾಗೆ ಇವತ್ತು ದಶಮಿ ಆಗಿರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ. ಇಲ್ಲಿ ನವರಾತ್ರಿ ಅಂದರೆ ದಸರಾನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಬರೀ ಇಂಡಿಯಾ ಕರ್ನಾಟಕ ಅಲ್ಲದೆ ಫಾರಿನ್ನಿಂದ ಕೂಡ ತುಂಬ ಜನ ಬರ್ತಾರೆ, ತುಂಬ ಜನ ಸೇರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ ಇಲ್ಲಿ ದಸರಾದಲ್ಲಿ. ಅಷ್ಟೊಂದು ಜನ ಸೇರಿದ್ರು ಕೂಡ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇದೆ. ನಾವು ಹೋದಿನ ಅಂತೂ ರೊಟ್ಟಿ, ಆಮೇಲೆ ಪನ್ನೀರ್ ಕೂರ್ಮಾ, ರೈಸ್ ಬಾತು, ಅನ್ನ ಸಾಂಬಾರು, ಪಲ್ಯ, ಪಾಯಸ, ಮಜ್ಜಿಗೆ ಎಲ್ಲ ಇತ್ತು. ಇಷ್ಟೊಂದು ಜನರಿಗೆ ಊಟದ ವ್ಯವಸ್ಥೆ ಮಾಡೋದಂದರೆ ಏನು ಈಸಿನಾ? ಅಡುಗೆ ಮಾಡೋದೇನು ಈಸಿನಾ? ಇಲ್ಲಿ ಎಲ್ಲರೂ ಸ್ವಯಂ ಸೇವಕರಾಗಿ ಅಡುಗೆ ಮಾಡೋದಿರಲಿ, ತರಕಾರಿ ಕೊರಿಯೋದಿರಲಿ, ಪ್ರತಿಯೊಬ್ಬರು ಕೂಡ ಸ್ವಯಂ ಸೇವಕರಾಗಿ ಮಾಡ್ತಾ ಇದ್ದಾರೆ. ಈ ಊಟದ ವ್ಯವಸ್ಥೆ ನಡೀತಿರೋದೇ ಸ್ವಯಂ ಸೇವಕರಿಂದ. ಬರೀ ಕರ್ನಾಟಕದವರು ಅಥವಾ ನಮ್ಮ ಭಾರತದವರು ಅಂತ ಅಷ್ಟೇ ಅಲ್ಲದೆ ದೇಶ ವಿದೇಶಗಳಿಂದನೂ ಕೂಡ ತುಂಬ ಜನ ಬಂದು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿದ್ದಾರೆ. ಸ್ವಯಂ ಸೇವಕರು ಅಲ್ಲದೆ ಎಂಪ್ಲಾಯ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಒಳ್ಳೊಳ್ಳೆ ಎಜುಕೇಷನ್ ಎಲ್ಲ ಮುಗಿಸಿ ನನಗೆ IT BT ಕಂಪ್ನೀಸ್ ಎಲ್ಲ ಬೇಡಪ್ಪ, ನಾನು ಇಲ್ಲಿ ಆರಾಮಾಗಿರ್ತೀನಿ ಅಂದ್ಕೊಂಡು ಇಲ್ಲಿ ಕೆಲಸ ಮಾಡೋರು ಕೂಡ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಇವಾಗ ನಾವು ವಿಶಾಲಾಕ್ಷಿ ಮಂಟಪಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಆರ್ಟ್ ಆಫ್ ಲಿವಿಂಗಿನ ಮೇನ್ ಮೆಡಿಟೇಷನ್ ಸೆಂಟರ್. ಇದು ತುಂಬಾ ಚೆನ್ನಾಗಿದೆ. ಒಂಥರ ಕಮಲದ ಹೂವಿನ ಆಕಾರದಲ್ಲಿ ಇದೆ. ಹಾಗೆ ಈ ವಿಶಾಲಾಕ್ಷಿ ಮಂಟಪ ಅಂದರೆ ಶ್ರೀ ರವಿಶಂಕರ್ ಗುರೂಜಿ ಅವರ ಅಮ್ಮನ ಹೆಸರನ್ನು ಇಟ್ಟಿದ್ದಾರೆ ಇದಕ್ಕೆ. ಈ ಮಂಟಪದಲ್ಲಿ ತುಂಬ ಜನ ಧ್ಯಾನ ಮಾಡ್ತಾ ಇರ್ತಾರೆ, ತುಂಬ ಜನ ಯೋಗ ಕೂಡ ಮಾಡ್ತಾರೆ, ತುಂಬ ಜನ ಊಟ ಮಾಡಿಕೊಂಡು ಬಂದು ನಿದ್ದೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಇದೊಂಥರ ತುಂಬ ಚೆನ್ನಾಗಿದೆ ಈ ಮಂಟಪ, ತುಂಬ ವಿಶಾಲವಾಗಿದೆ. ಹಾಗೆ ಎಲ್ಲ ಬೆಡ್ಗಳೆಲ್ಲ ಇಟ್ಟಿರ್ತಾರೆ ಧ್ಯಾನ ಮಾಡೋಕ್ಕೆ, ಕೂತ್ಕೊಳ್ಳೋಕ್ಕೆ ಅಂತ. ತಂಪಾಗಿ ಇದೆ. ಹಾಗೆ ಕಮಲದ ಆಕಾರದಲ್ಲಿ ಇದೆ. ತುಂಬ ಲೈಟ್ಫುಲ್, ಕಲರ್ಫುಲ್ ಆಗಿದೆ. ತುಂಬ ಅಂದರೆ ತುಂಬಾ ಒಂಥರ ಇಷ್ಟ ಆಗಿಬಿಡುತ್ತೆ. ಕೂಲಾಗಿ ತುಂಬಾ ಹಿಡಿಸ್ಬಿಡುತ್ತೆ ಎಲ್ಲರಿಗೂ. ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕಪ್ಪ ಬೆಂಗಳೂರಲ್ಲಿ ಅಂತ ಗೊತ್ತಾಗದೇ ಇದ್ದರೆ ನೀವು ಆರ್ಟ್ ಆಫ್ ಲಿವಿಂಗಿಗೆ ಕರ್ಕೊಂಡು ಬನ್ನಿ. ನಿಮಗೆ 1 ಡೇ ಫುಲ್ಲು ಇಲ್ಲಿ ಟೈಮ್ ಪಾಸ್ ಆಗುತ್ತೆ. ಹಾಗೆ ಇಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಓಪನ್ ಇರುತ್ತೆ. ಯಾವುದೇ ಎಂಟ್ರಿ ಫೀಸ್ ಕೂಡ ಇಲ್ಲ. ನೀವು ಇಲ್ಲಿ ಯಾವ್ದಾದ್ರು ಕೋರ್ಸ್ ತೊಗೊಂಡಿದ್ದೀರಾ ಅಥವಾ ಯಾವ್ದಾದ್ರು ಕೋರ್ಸು ಕ್ಲಾಸ್ ಅಟೆಂಡ್ ಆಗ್ತಿದ್ದೀರಾ ಅಂತಾದರೆ ಮಾತ್ರ ನಿಮಗೆ ಇಲ್ಲಿ ಫೀಸ್ ಇರುತ್ತೆ. ಇಲ್ಲಾಂದರೆ ವಿಸಿಟರ್ಸಿಗೆ ಫ್ರೀ ಎಂಟ್ರಿ, ಯಾವುದೇ ಫೀಸ್ ಇರಲ್ಲ. ಹಾಗೆ ಕೂಡ ಪ್ರತಿನಿತ್ಯವೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇದೆ. ನೋಡಿ, ಈ ಅಣ್ಣ ತಮ್ಮ ಇಲ್ಲಿ ಧ್ಯಾನ ಮಾಡೋಕ್ಕೆ ಕೂತಿದ್ದಾರೆ. ಒಬ್ಬರು ಧ್ಯಾನ ಆಲ್ರೆಡಿ ಮುಗೀತು ಅನಿಸುತ್ತೆ, ಇನ್ನೊಬ್ಬರು ಮಾಡ್ತಾ ಇದ್ದಾರೆ. ಜೊತೆಗೆ ಮೊಬೈಲ್ ನೋಡ್ಕೊಂಡು ಮಾಡ್ತಿದ್ದಾರೆ. ಮೊಬೈಲಲ್ಲಿ ವೀಡಿಯೋ ಮಾಡ್ತಾ ಇದ್ದೀವೋ ಇಲ್ಲವೋ ಅಂದ್ಕೊಂಡು. ಹಾಗೆ ಇಲ್ಲಿ ನಾವು ಕೂಡ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ, ಹಾಗೆ ಇಲ್ಲಿ ಕೂತ್ರೆ ನಮಗೆ ಎದ್ದು ಹೋಗೋಕ್ಕೆ ಮನಸ್ಸು ಬರಲ್ಲ. ಅಯ್ಯೋ ಮನೆಗೆ ಹೋಗ್ಬೇಕಾ ಅಂತ, ಇಲ್ಲ ಆರಾಮ ಇದ್ದು ಬಿಡೋಣ ಅಂತ ಅನ್ಸುತ್ತೆ. ಸುಮಾರು ಒಂದು 2:30 ಅಷ್ಟೊತ್ತಿಗೆ ಮನೆಗೆ ಹೊರಟ್ವಿ. ಸಿಕ್ಕಾಪಟ್ಟೆ ಮೋಡ ಆಗಿದೆ, ಮಳೆ ಬರೋ ಥರ ಇದೆ. ಮನೇಲಿ ಬೇರೆ ಫುಲ್ ಬಟ್ಟೆ ಎಲ್ಲ ತೊಳೆದು ಒಣಗಾಕಿ ಬಂದಿದ್ದೀವಿ. ಆ ಕಡೆ ಮೋಡ ಆದ ತಕ್ಷಣ ಮನೆ ಕಡೆ ನೆನಪಾಗ್ತಾ ಇದೆ. ಎಲ್ಲಾದರೂ ಮಳೆ ಬಂದುಬಿಟ್ರೆ ಬಟ್ಟೆ ಎಲ್ಲ ಮತ್ತೆ ಒದ್ದೆ ಆಗತ್ತಲ್ಲ ಅಂದ್ಬಿಟ್ಟು ನಮ್ಮ ಕಡೆಯವ್ರು ಬರ್ತಾ ಇದ್ದಾರೆ ಅಂದ್ಕೊಂಡು ನಾನು ಕೂಡ ಮುಂದೆ ಬಂದ್ವಿ. ನೋಡಿದ್ರೆ ಯಾರೋ ಸಿಕ್ಕಿದ್ರು ಅಂತ ಅಲ್ಲೇ ಮಾತಾಡ್ತಾ ನಿಂತಿದ್ರು. ಇವಾಗ ಬರ್ತಿದ್ದಾರೆ. ಶ್ರೇಷ್ಠ ಪುಟ್ಟಿ ಕೂಡ ಇಲ್ಲೇ ಇದ್ದಾಳೆ. ಓಕೆ, ಇವಾಗ ಹೊರಟ್ವಿ. ಮತ್ತೆ ಬಸ್ ಹಿಡ್ಕೊಂಡು ಮನೆಗೆ. ಎಲ್ಲೆಲ್ಲಿಂದನೂ ಬರೋದಿದ್ರೆ, ಇವಾಗ ಯಶವಂತಪುರ ಕಡೆಯಿಂದೆಲ್ಲ ಬರೋದಿದ್ರೆ ಸಿಕ್ಕಾಪಟ್ಟೆ ದೂರ ಅಂತ ಅನ್ಸೋದು. ಬಟ್ ಮೆಟ್ರೋ ಇರೋದ್ರಿಂದ ಸ್ವಲ್ಪ ದೂರದವರೆಗೆ ಮೆಟ್ರೋಗೆ ಬಂದು ಆಮೇಲೆ ಬಸ್ಸಿಗೆ ಬರ್ಬೋದು. ತುಂಬ ಬಸ್ಸಿನ ವ್ಯವಸ್ಥೆ ಇದೆ. ಎಲ್ಲ ಬಸ್ಸುಗಳು ಕೂಡ ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಎದುರುಗಡೆ ಸ್ಟಾಪ್ ಕೊಡ್ತಾರೆ. ಈಸಿಯಾಗಿ ಬರ್ಬೋದು, ಕನ್ವೀನಿಯೆಂಟ್ ಇದೆ ಬರೋಕ್ಕೆ. ಹಾಗೆ ಇಲ್ಲಿ ಮಧ್ಯಾಹ್ನದ ಊಟ ಕೂಡ, ಅನ್ನ ಪ್ರಸಾದ ಕೂಡ ಇದೆ. ಇಲ್ಲಿ ಎಲ್ಲ ಸರಿಯಾಗಿ ಊಟ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತು ಮೆಡಿಟೇಷನ್ ಹಾಲಲ್ಲಿ ಕೂತು ಎಲ್ಲರಿಗೂ ನಿದ್ದೆ ಬರೋ ಥರ ಆಗಿತ್ತು. ಅಲ್ಲಿಂದ ಇವಾಗ ಇಲ್ಲೇ ಕೂತ್ರೆ ನಿದ್ದೆ ಬರುತ್ತೆ ಅಂದ್ಕೊಂಡು ಹಾಗೇ ಸಾಕು ಇನ್ನು ಮನೆಗೆ ಹೊರಡೋಣ ಅಂದ್ಕೊಂಡು ಇದು ಬಂದ್ವಿ. ಮನೆಗೆ ಹೋಗಿ ಒಂದು ರೌಂಡು ಫ್ರೆಶ್ ಅಪ್ ಆಗ್ತೀವಿ. ಫ್ರೆಂಡ್ಸ್, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ತೀವಿ ಅಂದಿದ್ದೀವಿ. ಇವಾಗ ನೋಡಿದ್ರೆ ಡಿಮಾರ್ಟ್ ಬಂದಿದ್ದೀವಿ. ಮನೆಗೆ ಹೋಗೋ ದಾರಿಯಲ್ಲೇ ಡಿಮಾರ್ಟ್ ಇದೆ ಫ್ರೆಂಡ್ಸ್. ಎಲ್ಲರೂ ಸೇರಿರೋದ್ರಿಂದ ಮಕ್ಕಳು ಕೂಡ ಹೋಗೋಣ ಅಂತಂದ್ರು. ಅದು ಅಲ್ಲದೆ ಚಿಕ್ಕಮ್ಮ ಮತ್ತು ಮಾನವು ಡಿಮಾರ್ಟ್ ನೋಡಿರಲಿಲ್ಲ. ಯಾಕೆ ಅಂದರೆ ಹುಬ್ಳಿಲಿ ಇನ್ನೂ ಡಿಮಾರ್ಟ್ ಸ್ಟಾರ್ಟ್ ಆಗಿಲ್ಲ. ಅವ್ರು ಬರೀ ನಾವು ಹೇಳೋದನ್ನು ಕೇಳೋದೇ ಆಗೋಗ್ಬಿಟ್ಟಿತ್ತು.
ಸೊ ಅವರಿಗೂ ಕೂಡ ಡಿಮಾರ್ಟ್ ತೋರಿಸ್ದಾಗ ಆಯಿತು ಅಂದ್ಕೊಂಡು ಸರಿ ಬನ್ನಿ ಹೋಗೋಣ ಅಂತ ಡಿಮಾರ್ಟಿಗೆ ಬಂದಿದ್ದೀವಿ ಇವಾಗ ಎಲ್ಲ ಸೇರಿ. ಏನೋ ತೊಗೊಳ್ಬೇಕು ಅಂತ ಬಂದಿಲ್ಲ, ಬಟ್ ಈಗ ಹಾಗೆ ನೋಡ್ತಾ ನೋಡ್ತಾ ಏನೇನು ತೊಗೋತೀವೋ ಗೊತ್ತಿಲ್ಲ. ಇಲ್ಲಿ ಬಂದಾಗಲ್ಲ ನಾವು ಏನೋ ಒಂದಷ್ಟು ಬೇಕು ಅಂತ ಲೀಸ್ಟ್ ಮಾಡ್ಕೊಂಡು ಬಂದರೆ ತೊಗೊಳೋದು ಅದರ ಡಬ್ಬಲ್ ಆಗಿರುತ್ತೆ. ಮನೆಗೆ ಬೇಕಾಗಿರುವಂತಹ ಕಿರಾಣಿ ಸಾಮಾನುಗಳು ತುಂಬಾ ಚೆನ್ನಾಗಿ ಸಿಗುತ್ತೆ, ಫ್ರೆಶ್ ಆಗಿ ಕೂಡ ಇರುತ್ತೆ. ಕಿರಾಣಿ ಸಾಮಾನುಗಳು ಲೂಸ್ ಅಲ್ಲದೆ ನಿಮಗೆ ಪ್ಯಾಕ್ ಇರುತ್ತಲ್ಲ ಅದ್ರ ಮೇಲೂ ಕೂಡ ಸ್ವಲ್ಪ ರಿಯಾಯಿತಿ ಇರುತ್ತೆ. ನಿಮಗೆ MRP ಏನಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟಲ್ಲಿ ಇಲ್ಲಿ ಸಿಗುತ್ತೆ. ಅದಲ್ಲದೆ ಉಳಿದಿದ್ದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ವೆರೈಟಿ ಶೂಸ್ಗಳಿದೆ. ಹಾಗೆ ಬ್ಯಾಗು, ಈ ಬ್ಯಾಗೆಲ್ಲ ಇದೆ ಅಲ್ಲ ನಿಮಗೆ 150-200ಗೆಲ್ಲ ಬ್ಯಾಗ್ ಸಿಗುತ್ತೆ. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ, ಬಟ್ ವೆರೈಟಿ ಮೇಲೆ ರೇಟ್ ಕೂಡ ಹೋಗುತ್ತೆ. ನೋಡಿ ಈ ಬ್ಯಾಗಿಗೆ 149-179 ರುಪೀಸ್ ಇದೆ. ಇದು ತುಂಬಾ ಇದರಲ್ಲಿ ಲಗೇಜ್ ಹಿಡಿಯುತ್ತೆ, ಅಂದರೆ ತುಂಬ ವಸ್ತುಗಳು ಹಿಡಿಯುತ್ತೆ. ಅದಲ್ಲದೆ ಮಳೆಗಾಲದಲ್ಲಿ ನೀರು ಕೂಡ ತಾಗಲ್ಲ ಅದಕ್ಕೆ. ಅದಲ್ಲದೆ ಸ್ಕೂಲ್ ಬ್ಯಾಗ್ ಇದೆ, ವ್ಯಾನಿಟಿ ಬ್ಯಾಗ್ ಇದೆ, ಲ್ಯಾಪ್ಟಾಪ್ ಬ್ಯಾಗ್ಸ್ಗಳಿದೆ, ಫ್ಯಾಷನ್ ಬ್ಯಾಗ್ಸ್ಗಳಿದೆ, ತುಂಬ ವೆರೈಟಿಗಳಿದೆ. ಫ್ರೆಂಡ್ಸ್, ತುಂಬ ಜನ ಹೇಳ್ತಾರೆ ಡಿಮಾರ್ಟಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ ಕಂಪ್ಯಾರಿಟಿವ್ಲಿ ಉಳಿದ ಕಡೆ ನೋಡಿದರೆ. ಅಂದರೆ ಇವಾಗ ರಿಲಯನ್ಸು ಅಥವಾ ಹೊರ ಮಾರ್ಕೆಟಲ್ಲಿ ನಾರ್ಮಲ್ ಶಾಪ್ಗಳಲ್ಲೆಲ್ಲ ನೋಡಿದರೆ ಇಲ್ಲಿ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ. ಯಾಕೆ ಅಂತ ತುಂಬ ಜನರಿಗೆ ಡೌಟ್ ಇರ್ಬೋದು. ಸಾವಿರಾರು ಗಟ್ಟಲೆ ಕ್ವಿಂಟಲ್ನ ಅವ್ರು ಎಟ್ ಎ ಟೈಮು ಪರ್ಚೇಸ್ ಮಾಡಿರ್ತಾರೆ. ತುಂಬ ಬಲ್ಕಲ್ಲಿ ಪರ್ಚೇಸ್ ಮಾಡಿ ಮತ್ತು ವೆಂಡರ್ಸಿಗೆ ಲೇಟಾಗಿ ಪೇಮೆಂಟ್ ಮಾಡೋದ್ರಿಂದ ನಮಗೆ ಇಲ್ಲಿ ಎಲ್ಲನೂ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗತ್ತೆ. ಇವಾಗ ರಿಲಯನ್ಸು, ಸೂಪರ್ ಮಾರ್ಟು, ಇವಾಗ ಬೇರೆ ಮಾರ್ಟ್ಗಳಿಗೆಲ್ಲ ಕಂಪೇರ್ ಮಾಡಿದರೆ ಇವ್ರ ಅಂಗಡಿಗೆ ಅಂತ ಜಾಸ್ತಿ ಖರ್ಚು ಮಾಡಲ್ಲ. ಇರೋದ್ರಲ್ಲೇ ನೀಟಾಗಿ ಕ್ಲೀನಾಗಿ ಇಟ್ಟಿರ್ತಾರೆ. ನೋಡಿ, ಹಾಗಂತ ಕ್ಲೀನ್ ಇಲ್ವಾ? ಕ್ಲೀನಾಗೇ ಇದೆ. ನೀಟಾಗಿಲ್ವಾ? ನೀಟಾಗಿಯೇ ಇದೆ ಡಿಮಾರ್ಟಲ್ಲಿ. ಇವತ್ತು ತುಂಬ ರಶ್ ಬೇರೆ ಇದೆ. ಅದರಲ್ಲೂ ನಾವೆಲ್ಲ ಸೇರಿ ಬಂದಿರೋದ್ರಿಂದ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ. ಎಲ್ಲ ಏನೇನು ಶಾಪಿಂಗ್ ಮಾಡಿದ್ರು, ಅದು ಬೇಕು ಇದು ಬೇಕು ಅಂತ ಎಲ್ಲ ಏನೇನು ಹಾಕಿಕೊಂಡಿದ್ದಾರೋ ಕಾರ್ಟಿಗೆ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಬಟ್ಟೆ, ಮ್ಯಾಚಿಂಗ್ಸು ಮತ್ತು ಜ್ಯುವೆಲರಿ, ಶೂಸ್ಗಳು ಅಂತ ತುಂಬಾ ಬೇಕಾಗತ್ತೆ. ತುಂಬ ಜನ ಸೇರಿ ತುಂಬ ತೊಗೊಂಡಿದ್ದೀವಲ್ಲ, ಅದಕ್ಕೆ ಯಾವುದೂ ಕೂಡ ಮಿಸ್ ಆಗಬಾರ್ದು ಅಂತ ಎಲ್ಲನೂ ಒಮ್ಮೆ ನೋಡಿಕೊಂಡು ಸಪ್ರೇಟಾಗಿ ಮಾಡ್ಕೋತಾ ಇದ್ದಾರೆ. ಇನ್ನು ಬಿಲ್ ಮಾಡ್ಸೋಕ್ಕೆ ಹೋಗಬೇಕು. ಅಲ್ಲಿ ಇನ್ನೆಷ್ಟು ರಶ್ ಇದೆಯೋ ಗೊತ್ತಿಲ್ಲ, ಯಾಕಂದರೆ ಇವತ್ತು ಫುಲ್ ರಶ್ ಇರೋದ್ರಿಂದ ಕ್ಯೂದಲ್ಲಿ ನಿಲ್ಲಬೇಕು. ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ. ಹಾಗೆಯೇ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಗೆ. ಅದಲ್ಲದೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಇನ್ನೂ ತುಂಬ ಲೇಟ್ ಮಾಡಲ್ಲ, ಪೇಮೆಂಟ್ ಮಾಡಿಬಿಟ್ಟು ನಾವು ಬೇಗ ಮನೆಗೆ ಹೊರಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಾಣೀಸ್ ವ್ಲಾಗ್. ಟಾಟಾ, ಬಾಯ್.